ಯಾಕಂದ್ರೆ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಅವರು ಹೀನಾಯವಾಗಿ ಸೋಲಿಸಿದ್ದಾರೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅವರು ಮುಂದೆ ಬರೋದು ಬಿಡ್ತಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡ್ತಾ ಇಲ್ಲ. ಪ್ರತಿಪಕ್ಷಗಳು ಈ ತರ ಮಾಡಿರೋದು ಅನ್ಯಾಯ ಅನಿಸುತ್ತೆ. ಎಲ್ಲಾ ಕಡೆನೂ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರೇ ಓಡಾಡ್ತಾ ಇರೋದ್ರಿಂದ ಅವ್ರಿಗೂ ಕೊಟ್ಟಿದ್ರು ಅನುಕೂಲ ಆಗುತ್ತೆ. ಯಾಕೆ ಹೆಂಗಸರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ? ಹೆಂಗಸರು ಮನೆಯಲ್ಲೂ ಇದು ಮಾಡಿ ಹೊರಗಡೆನೂ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಕೊಡಬೇಕು. ಬೇರೆ ಬಿಲ್ ಎಲ್ಲ ಯಾವತ್ತೂ ಅಪೋಸ್ ಮಾಡಿದ್ದು ಬಂದಿಲ್ಲ ಮೋದಿ ಸರ್ಕಾರದಲ್ಲಿ. ಇಲ್ಲಿ ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ ಇದು ಪೊಲಿಟಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದಲ್ಲ. ಮಹಿಳೆಯರು ಮನೇಲೇ ಇರಬೇಕು, ಅಡುಗೆ ಮಾಡ್ಕೊಂಡು ಎಲ್ಲೂ ಹೋಗ್ಬಾರ್ದು, ಅವ್ರು ಹೇಳ್ದಂಗೆ ಕೇಳ್ಕೊಬೇಕು ಅಂತ ತಿಳ್ಕೊಂಡಿದ್ದಾರೆ. ಯಾವುದೇ ದೇಶ ಕಂಡ್ರು ಭಾರತಕ್ಕೆ ಎದುರ್ತಾರೆ, ಮುಂಚೆ ಯಾರು ಎದುರ್ತಾ ಇರಲಿಲ್ಲ. ಈಗ ವಿರೋಧ ಪಕ್ಷಗಳು ಬರಬಾರ್ದು ಅಂತ ಯಾವುದಕ್ಕೋಸ್ಕರ ಹಾಗೆ ಮಾಡೋದು ನಮಗೂ ತಿಳಿತಾ ಇಲ್ಲ. ಭಾರಿ ಶಕ್ತಿಗೆ ತುಂಬಾ ಅವಮಾನ ಮಾಡಿದ್ದಾರೆ. ಆದ್ರೆ ಮೋದಿ ಅವರು ಹೆಣ್ಮಕ್ಳ ಪರವಾಗಿರೋದ್ರಿಂದ ಇವರು ಸಹಿಸಿಲ್ಲ. ಇವು ಕಾಂಗ್ರೆಸ್ ಇರಬಾರ್ದು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಮಹಿಳಾ ಮೀಸಲಾತಿ ಜಾರಿಯಾಗಬೇಕಾಗಿತ್ತು, ಲೋಕಸಭೆಯಲ್ಲಿ ಅದಾಗ್ಲಿಲ್ಲ. ಎನ್ಡಿಎ ಸತತ ಪ್ರಯತ್ನ ಪಟ್ರೂ ಕೂಡ ವಿರೋಧ ಪಕ್ಷಗಳು ಅಡ್ಡಿಪಡಿಸಿದ್ವು, ಬೆಂಬಲವನ್ನ ಕೊಡ್ಲಿಲ್ಲ. ಹೀಗಾಗಿ ಮಹಿಳಾ ಮೀಸಲಾತಿ 33% ಏನು ಅವರಿಗೆ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಎನ್ಡಿಎ ಮಾಡಿತ್ತು, ಅದಾಗ್ಲಿಲ್ಲ, ಫೇಲ್ಯೂರ್ ಆಯ್ತು. ಸೊ ಮಹಿಳಾ ಪ್ರಾತಿನಿಧ್ಯ ಅಂತ ಬಂದಾಗ ಮಹಿಳಾ ಶಕ್ತಿ, ಮಹಿಳಾ ಅಸ್ತಿತ್ವ, ರಾಜಕೀಯದಲ್ಲಿ ಮಹಿಳೆಯರ ಪಾಲು, ಭಾಗವಹಿಸುವಿಕೆ ಹೆಚ್ಚಾಗುತ್ತೆ ಅಂತ ಬಹಳಷ್ಟು ಮಂದಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ಇದಕ್ಕೆ ಏನ್ ಕಾರಣ? ಮೋದಿ ಸರ್ಕಾರದ ನಿರ್ಧಾರದ ಬಗ್ಗೆ, ಜೊತೆಗೆ ವಿಪಕ್ಷಗಳ ನಡೆಯ ಬಗ್ಗೆ ಜನ ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸೋಣ. ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ರು ಎನ್ಡಿಎ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ. ಬಟ್ ವಿರೋಧ ಪಕ್ಷಗಳು ಒಪ್ಕೊಳ್ಳಿಲ್ಲ, ಫೇಲ್ಯೂರ್ ಆಯ್ತು, ಬಿಲ್ ಪಾಸ್ ಆಗ್ಲಿಲ್ಲ. ಹೇಗೆ ಅನಿಸುತ್ತೆ ನಿಮಗೆ ವಿಚಾರ? ಇದು ಭಾರಿ ದುಃಖಕರ ಅನಿಸುತ್ತೆ. ಯಾಕೆಂದ್ರೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ದೇಶದಲ್ಲಿ ಎಲ್ಲರೂ ಜನ ಹೇಳ್ತಾರೆ. ಆದ್ರೆ ಪ್ರತಿಪಕ್ಷಗಳು ಈ ತರ ಮಾಡಿರೋದು ಅನ್ಯಾಯ ಅನಿಸುತ್ತೆ ಮೇಡಮ್. ಎಲ್ಲಾರು ಇವಾಗ ಲೇಡೀಸ್ಗೆ ಎಲ್ಲಾರ್ಗು ಎಲ್ಲದನ್ನು ಕೊಡ್ತಾ ಇದ್ದಾರೆ, ಬೆನಿಫಿಟ್ಗಳೆಲ್ಲ ಕೊಡ್ತಾ ಇದ್ದಾರೆ. ಬಿಲ್ ಪಾಸ್ ಮಾಡಕ್ ಮಾತ್ರ ಕೊಡ್ತಾ ಇಲ್ಲ ಇವರು. ಅದರಿಂದ ಅನ್ಯಾಯ ಅನಿಸುತ್ತೆ ಮೇಡಮ್. ಯಾಕೆ ಮಹಿಳೆಯರಿಗೂ ಕೊಟ್ಟರೆ ಅವ್ರಿಗೂ ವಿದ್ಯಾವಂತರು, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಇವಾಗ ಮಹಿಳೆಯರಿಗೇ ಆದ್ಯತೆ. ಎಲ್ಲಾ ಕಡೆನೂ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರೇ ಓಡಾಡ್ತಾ ಇರೋದ್ರಿಂದ ಅವ್ರಿಗೂ ಕೊಟ್ಟಿದ್ರು ಅನುಕೂಲ ಆಗುತ್ತೆ. ಮುಂದಿನ ಪೀಳಿಗೆಗೂ ಇದು ಮುಂದೆ ಹೋಗುತ್ತೆ ಅನಿಸುತ್ತೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಏನು ಎತ್ತ ಅಂತ ಅನಿಸುತ್ತೆ ಮೇಡಮ್. ಈಗ ವಿರೋಧ ಪಕ್ಷ ಅಂತ ಬಂದಾಗ ಕೆಲವೊಂದು ವಿಚಾರದಲ್ಲಿ ವಿರೋಧ ಮಾಡೋದು ಕಾಮನ್ ಇರುತ್ತೆ. ಬಟ್ ಮಹಿಳಾ ಪ್ರಾತಿನಿಧ್ಯ ಅಂತ ವಿಚಾರ ಬಂದಾಗ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ ಸರಿನಾ ಅಥವಾ ಸಪೋರ್ಟ್ ಮಾಡ್ಬೇಕಾಗಿತ್ತು ಅಂತ? ಅಲ್ಲ, ಸಪೋರ್ಟ್ ಮಾಡೋಕ್ಕಿಂತ ಆಕ್ಚುಲಿ ಇವ್ರು ಮಾಡ್ಬೇಕಾಯ್ತು. ಏನು ರಾಜಕೀಯದಿಂದ ಇವರು ಈ ತರ ಮಾಡಿದ್ದಾರೆ ಅನ್ಸುತ್ತೆ. ಅದೇ ಮಾಡಬಾರ್ದು. ಯಾಕೆಂದ್ರೆ ಇವರು ಮಹಿಳೆಯರಿಗೆ ಆದ್ಯತೆ ಕೊಡ್ತೀನಿ ಎಲ್ಲ ಹೇಳ್ತಾರೆ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ, ಫ್ರೀ ಬಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಎಲ್ಲಾರು. ಆದ್ರೆ ಈ ತರ ಮಾಡ್ತಿರೋದು ಅನ್ಯಾಯ ಅನಿಸುತ್ತೆ ಮೇಡಮ್. ಈಗ ಕಾಂಗ್ರೆಸ್ ಅನ್ನುವಂತ ವಿಚಾರದಲ್ಲಿ ಬರೋದಾದ್ರೆ, ಈಗ ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಅಪೋಸ್ ಮಾಡಿದ್ರು ಈ ವಿಚಾರದಲ್ಲಿ, ಬೇಡ ಅಂತ. ಅಂದ್ರೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾ ಹೋದ್ರು. ಒಂದಷ್ಟು ಮಂದಿ ಈಗ ಹೇಳೋದು 2,000 ರೂಪಾಯಿ ಕೊಟ್ಟರು ಇಸ್ಕೊಂಡ್ ಮನೇಲೇ ಇರ್ಲಿ, ಫ್ರೀ ಬಸ್ ಇದೆ ಓಡಾಡ್ಕೊಂಡಿರ್ಲಿ, ಮಹಿಳೆಯರ ರಾಜಕೀಯಕ್ಕೆ ಬರಬಾರ್ದು ಅನ್ನೋ ಉದ್ದೇಶನ ಕಾಂಗ್ರೆಸ್ದು ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಮಹಿಳೆಯರು ಮನೇಲೇ ಇರ್ಬೇಕು, ಅಡಿಗೆ ಮಾಡ್ಕೊಂಡು ಎಲ್ಲೂ ಹೋಗ್ಬಾರ್ದು, ಅವ್ರು ಹೇಳ್ದಂಗೆ ಕೇಳ್ಕೊಬೇಕು ಅಂತ ತಿಳ್ಕೊಂಡಿದ್ದಾರೆ. ಈಗ ಹೆಣ್ಮಕ್ಳುಗಳು ಇಲ್ಲಿಂದ ಎಲ್ಲಾ ದೇಶಗಳಲ್ಲೂ ಹೋಗ್ತಾ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದಾರೆ. ಅದರಿಂದ ಮಹಿಳೆಯರು ಕೊಟ್ರೆ ತುಂಬಾ ಅನುಕೂಲ. ಎಲ್ಲ ಇವಾಗ ಬರೀ ಜೆಂಟ್ಸ್ಗಳು ಎಲ್ಲಾದ್ರಲ್ಲಿ ಇಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಅದರಿಂದ ಕೊಡ್ಬೇಕು ಅಂತ ನನ್ನ ಆದ್ಯತೆ. ಮೋದಿ ಸರ್ಕಾರದ ನಿರ್ಧಾರ, ಈ ವಿಚಾರದಲ್ಲಾದಂತ ಪ್ರಯತ್ನಗಳ ಬಗ್ಗೆ ಹೇಗೆ ಅನ್ಸುತ್ತೆ? ತುಂಬಾ ನಿರ್ಧಾರಗಳು ತಂದಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. ತುಂಬಾ ಒಳ್ಳೊಳ್ಳೆ ನಿರ್ಧಾರಗಳು ತಂದಿದ್ದಾರೆ. ಇವಾಗ ಫೋನ್ ಪೇ ಆಗ್ಲಿ, ಗೂಗಲ್ ಪೇ ಆಗ್ಲಿ, ಎಲ್ಲೇ ಕುಂತಿದ್ರು ಒಂದು ಪೇ, ಫೋನ್ ಪೇ ಅಲ್ಲಿ ದುಡ್ಡು ಹೋಗುತ್ತೆ. ಎಲ್ಲಾ ಕ್ಷೇತ್ರಗಳು ಇವಾಗ ಯಾವುದೇ ದೇಶ ಕಂಡ್ರು ಭಾರತಕ್ಕೆ ಎದುರ್ತಾರೆ, ಮುಂಚೆ ಯಾರು ಎದುರ್ತಾ ಇರಲಿಲ್ಲ. ಈಗ ಎದುರ್ತಾ ಇರೋದ್ರಿಂದ ನಮಗೂ ಒಂದು ಒಳ್ಳೆ ಸುವರ್ಣ ಅವಕಾಶ ಅನಿಸುತ್ತೆ. ಅಂಗೀಕಾರ ಆಗ್ಲಿಲ್ಲ ಲೋಕಸಭೆಯಲ್ಲಿ, ನಿಮ್ಗೆ ಹೇಗೆ ಅನ್ಸುತ್ತೆ? ಆಗ್ಬೇಕಾಗಿತ್ತು ಅಂತ ಆಗ್ಬೇಕಾಗಿತ್ತು. ತುಂಬಾ ಬೇಜಾರಾಗಿದೆ, ಅದ್ರ ಬಗ್ಗೆ ತುಂಬಾನೇ ನೋವಾಗ್ತಿದೆ. ಯಾಕೆ ಹೆಂಗಸರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ? ಮೆಂಬರ್ಸ್ ಜಾಸ್ತಿ ಆದಷ್ಟು ನಮಗೂ ವಾಯ್ಸ್ ಜಾಸ್ತಿ ಇರುತ್ತೆ, ಹೇಳೋದಿಲ್ಲ, ನಮ್ ಕಷ್ಟ ಇದನ್ನ ಹೇಳ್ಕೋಬಹುದು. ಕೊಡ್ಬೇಕು, ಅದಕ್ಕೆ ಸಪೋರ್ಟ್ ಕೊಟ್ಟು ಜಾರಿ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಬೇರೆ ಬೇರೆ ವಿಚಾರದಲ್ಲಿ ವಿರೋಧ ಮಾಡೋದು ಇದ್ದೇ ಇರುತ್ತೆ. ಬಟ್ ಮಹಿಳೆಯರ ಮೀಸಲಾತಿ, ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಆಗ್ಬೇಕು, ವಿಸ್ತಾರ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಪೋರ್ಟ್ ಮಾಡ್ಬೇಕಾಗಿತ್ತು, ಬಟ್ ಸಪೋರ್ಟ್ ಮಾಡ್ಲಿಲ್ಲ. ಹೇಗ್ ಅನ್ಸುತ್ತೆ ಇದು? ಅದೇ ನಾನು ಹೇಳಿದ, ತುಂಬಾನೇ ಬೇಜಾರಾಗುತ್ತೆ. ಅವ್ರು ವೈಯಕ್ತಿಕವಾಗಿ ತಗೋಬಾರ್ದು ಇದನ್ನ. ಯಾವಾಗ ಜನರಲ್ ಆಗಿ ಹೆಂಗಸರಿಗೆ ಸಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಈಗ ಗೊತ್ತು ನಿಮಗೆ ನಡೀತಾ ಇರೋದು, ಹೆಂಗಸರು ಮನೆಯಲ್ಲೂ ಇದು ಮಾಡಿ ಹೊರಗಡೆನೂ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಕೊಡಬೇಕು, ಜಾರಿ ಆಗ್ಬೇಕು. ವಿರೋಧ ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ನೋಡಿ ಅದನ್ನ ಸಪೋರ್ಟ್ ಮಾಡಿದಷ್ಟು ಒಳ್ಳೇದು.
ಸೊ ಮೋದಿ ಸರ್ಕಾರ ಈ ರೀತಿ ನಿರ್ಧಾರ ಮಾಡೋದಕ್ಕೆ ಹೊರಟಿತ್ತು, ಅಂಗೀಕಾರ ಮಾಡಬೇಕು ಈ ಮಸೂದೆಯ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಏನ್ ಮಾಡ್ತಲ್ವಾ? ಇದ್ರ ಬಗ್ಗೆ ಹೇಗೆ ಅನ್ಸುತ್ತೆ ಮೋದಿ ಸರ್ಕಾರದ ಈ ಬೆಳವಣಿಗೆಯಲ್ಲಿ ಕಾಣಿಸ್ಕೊಂಡ ರೀತಿಯ ಬಗ್ಗೆ? ನನಗೆ ತುಂಬಾ ಸಂತೋಷ ಆಯ್ತು ಅದನ್ನ ಕೇಳಿ. ಅದನ್ನ ಜಾರಿಯಾಗಿದ್ರೆ ಮತ್ತೆ ತುಂಬಾ ಸಂತೋಷ ಆಗ್ತಿತ್ತು ನಮಗೂ. ಅದ್ರ ಬಗ್ಗೆ ಅದು ಒಂದು ಬಂದ್ರೆ ತಾನೇ ಗೊತ್ತಾಗೋದು ಅದು ಅನುಕೂಲ ಏನು ಅನಾನುಕೂಲ ಏನು ಅನ್ನೋದು. ಅದು ಜಾರಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬರ್ದೇನೆ ನಾವು ಮೊದ್ಲೇ ಏನೋ ತೀರ್ಮಾನ ತಗೊಳ್ಳೋದು ತಪ್ಪು. ಈಗ ವಿರೋಧ ಪಕ್ಷಗಳು ಬರಬಾರದು ಅಂತ ಯಾವ್ದಕ್ಕೋಸ್ಕರ ಹಾಗೆ ಮಾಡಿದ್ರು ಅನ್ನೋದು ನಮಗೂ ತಿಳಿತಾ ಇಲ್ಲ. ಮೋದಿ ಅವರು ಸಂವಿಧಾನದದು ನಾರಿ ಶಕ್ತಿ ದೇಶ ಶಕ್ತಿ ಅಂತ ಉದ್ದೇಶವಾಗಿ ಮೀಸಲಾತಿನ ಇಟ್ಟಿದ್ದಾರೆ 33%. ಅದನ್ನ ಯಾಕೆ ವಿರುದ್ಧವಾಗಿ ಯಾಕೆ ಅಪಮಾನ ಮಾಡ್ತಾ ಇದ್ದಾರೆ ಏನಕ್ಕೆ ಅನ್ನೋದು ನಮ್ಮ ಹೆಣ್ಮಕ್ಳೆಲ್ಲ ಮುಂದೆ ನಿಂತು ಸಪೋರ್ಟ್ ಮಾಡಬೇಕಾಗಿದೆ. ಅದಕ್ಕೆ 33% ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ 50% ಮೇಲ್ ಕೊಟ್ರು ನಮ್ಮ ನಾರಿ ಶಕ್ತಿ ದೇಶ ಶಕ್ತಿ ಅಂದ್ರೆ ನಮ್ಮ ಭಾರತಾಂಬೆ ಒಬ್ಬ ತಾಯಿ, ಮಗಳು, ಮೊಮ್ಮಕ್ಕಳು ಎಲ್ಲ ಬಂದಾಗ ಒಂದು ಹೆಣ್ಣಿನ ಸ್ಥಾನ ಯಾವಾಗ್ಲೂ ಮೇಲ್ಗೈಯಲ್ಲಿರುತ್ತೆ. ಅದು ಹಂಗಾಗಿ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ? ಬೇರೆ ಬಿಲ್ ಎಲ್ಲ ಯಾವತ್ತೂ ಅಪೋಸ್ ಮಾಡಿದ್ದು ಬಂದಿಲ್ಲ ಮೋದಿ ಸರ್ಕಾರದಲ್ಲಿ. ಅದು ಈಗ ಯಾಕೆ ಆ ಮೋದಿ ಸರ್ಕಾರನ ಇದ್ರಲ್ಲಿ ರಿಸರ್ವೇಶನ್ ಕೊಟ್ಟಾಗ ಯಾಕೆ ನಮ್ಮನ್ನ ಕೆಳಗೆ ತಳ್ತಾ ಇದ್ದಾರೆ? ಅದು ಬೇಕಾಗಿರೋದು. ಇಲ್ಲಿ ಯಾವುದೇ ಸರ್ಕಾರ ಬರ್ಲಿ ಏನೇ ಬರ್ಲಿ ಇದು ಪೊಲಿಟಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ನಾರಿ ಶಕ್ತಿ ಮುಂದೆ ಬರ್ಬೇಕಂದ್ರೆ ನಮ್ಮ ದೇಶದ ಶಕ್ತಿ ಮೇಲ್ಗೈಯಲ್ಲಿ ಇರುತ್ತೆ. ಅದು ನಮಗೆ ಬೇಕಾಗಿರೋದು. ಇಷ್ಟನ್ನು ಹೇಳಿ ನಾನು ಅವರು ಸ್ಕೀಮ್ ಮಾಡಿರೋದೆಲ್ಲ ನಮ್ಮ ಹೆಣ್ಮಕ್ಳು ಮುಂದೆ ಹೋಗಿ 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 ಒಂದು ದೊಡ್ಡ ಸ್ಥಾನ ಮಾಡಿ ನಮ್ಮ ದೇಶನ ದೊಡ್ಡ ಸ್ಥಾನದಲ್ಲಿ ಕಟ್ಟಬೇಕನ್ನೋ ಉದ್ದೇಶದಿಂದಾಗಿ ನಾರಿ ಶಕ್ತಿ ದೇಶದ ಶಕ್ತಿ ಅಂತ ಹೇಳ್ಬಿಟ್ಟು ನಾನು ಜೈ ಹಿಂದ್ ಜೈ ಕರ್ನಾಟಕ. ಎನ್ಡಿಎ ಸರ್ಕಾರ ಒಂದು ಫೇಲ್ಯೂರ್ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಒಂದು ಒಳ್ಳೆಯ ಮೀಸಲಾತಿ ಜಾರಿಗೆ ಮಾಡಬೇಕು ಮಹಿಳೆಯರಿಗೆ ಅನ್ನೋ ವಿಚಾರದಲ್ಲಿ ಏನು ಹೆಜ್ಜೆ ಇಟ್ಟಿತ್ತು ಅದಾಗ್ಲಿಲ್ಲ. ಯಾಕೆ ಹೀಗಾಯ್ತು ಅಂತ ಅನ್ಸುತ್ತೆ ನಿಮಗೆ? ಮೋದಿ ಅವರು ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿ ಆದ್ಯತೆ ಕೊಟ್ಟಿದ್ರು ಅಂದ್ರೆ 33% ಮೀಸಲಾತಿ ಇಟ್ಟಿದ್ರು. ಯಾಕಂದ್ರೆ ಹೆಣ್ಮಕ್ಳಿಗೆ ಅವರು MP ಆಗ್ಬೋದು, MLA ಆಗ್ಬೋದು, ಎಲ್ಲಾ ರೀತಿಯ ಫೆಸಿಲಿಟೀಸ್ ಕೊಟ್ಟಿದ್ರು. ಈ ದಿನ ಇವತ್ತು 19th ನಮ್ಗೆ ಮೀಸಲಾತಿ ಪಾಸ್ ಆಗೋದು, ಬಿಲ್ ಪಾಸಿಂಗ್ ಇತ್ತು. ಎಲ್ಲಾರು ಆಚರಣೆ ಮಾಡಿದ್ವಿ ನಾವು. ಬಟ್ ಅಂದ್ರೆ ನಿನ್ನೆ ನ್ಯೂಸ್ ನೋಡಿದಾಗ ನಮ್ಗೆ ತುಂಬಾ ನೋವಾಯ್ತು. ಯಾಕೆ ಅಂದ್ರೆ ನಮ್ಗೆ 298, ಅವರು 230, ನಮ್ಗೆ 54 ಹೆಚ್ಚು ಕಮ್ಮಿ ಅದು ಸೋಲೆ. ನಮ್ಗೆ ಅದು ಸೋಲು ಅಂತಾನೆ ನಮಗೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಅವರು ಹೀನಾಯವಾಗಿ ಸೋಲ್ಸಿದ್ದಾರೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅವರು ಮುಂದೆ ಬರೋದು ಬಿಡ್ತಿಲ್ಲ. ಅವ್ರಿಗೆ ಯಾವುದೇ ರೀತಿನ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಹೇಳ್ತೀವಿ ನಾವು ಹೆಣ್ಮಕ್ಳಿಗೆ ಯಾವತ್ತೂ ಇಲ್ಲ. ಮೋದಿ ಅವರು ನೋಡಿ ಇವತ್ತು ಹೆಣ್ಮಕ್ಳಿಗೆ ಮುಂದೆ ಬರ್ಬೇಕು, ಅವರು ಎಲ್ಲಾ ಸಮಾನತೆ ಇರ್ಬೇಕು. ಎಲ್ಲಾ ಇದ್ರಲ್ಲೂ ಇದ್ವಿ, ಆರ್ಥಿಕದಲ್ಲಿ ಇದ್ರಲ್ಲೂ, ರಾಜಕೀಯದಲ್ಲಿ ಇದೀವಿ, ಎಲ್ಲಾ ಇದ್ರಲ್ಲೂ ಇದೀವಿ. ಅಂತದ್ದು ಅದನ್ನ ಮಾಡೋದು ಬಿಡ್ಲಿಲ್ಲ. ನಾರಿ ಶಕ್ತಿಗೆ ತುಂಬಾ ಅವಮಾನ ಮಾಡಿದ್ದಾರೆ. ನಾರಿ ಶಕ್ತಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಹಿಂದೆ ಯಾವತ್ತೂ ಮಾಡಬಾರ್ದು ಅಂತ, ಇವತ್ತು ಮಾಡಬಾರ್ದು ಅಂತಹ ತುಂಬಾ ಕೀಳವಾಗಿ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೆ ಅಂತ ನಾನು ಮಾಡ್ತೀನಿ. ಆದ್ರೆ ಮೋದಿ ಅವರು ಹೆಣ್ಮಕ್ಳ ಪರವಾಗಿರೋದನ್ನ ಇವರು ಸಹಿಸಿಲ್ಲ. ಈ ಒಂದ್ ಹಿಂದೆ ಅವಮಾನ ಮಾಡ್ತಾ ಇರೋದು ನೋಡ್ಬಿಟ್ರೆ ನಮ್ಗೆ ಈ ಕಾಂಗ್ರೆಸ್ ಇರಬಾರ್ದು. ಮೋದಿಯಿಂದ ನಮ್ಗೆ ಹೆಣ್ಮಕ್ಳಿಗೆ ಒಳ್ಳೆ ಭವಿಷ್ಯ ಇದೆ. ಹಂಗಾಗಿ ಮೋದಿ ಸರ್ಕಾರ ನಮ್ಗೆ ನಮ್ಮ ಹೆಣ್ಮಕ್ಳಿಗೆ ಇವತ್ತಲ್ಲ ನಾಳೆ ನಮ್ಗೆ ಬಿಲ್ ಪಾಸ್ ಆಗುತ್ತೆ ಅಂತ ನಂಗೆ ದೃಢವಾದ ನಂಬಿಕೆ ಇದೆ ಮೇಡಮ್. ಇವಾಗ ಕಾಂಗ್ರೆಸ್ನವರು ಅನೇಕ ವಿಚಾರಗಳಲ್ಲಿ ವಿರೋಧ ಮಾಡೋದು ಇದ್ದೇ ಇದೆ. ಈಗ ಕೇಂದ್ರ ಸರ್ಕಾರ ಏನೋ ಒಂದು ಮಾಡೋಕ್ ಹೊರಟಿದೆ ಅಂದ್ರೆ ವಿರೋಧ ಇದ್ದೇ ಇರುತ್ತೆ. ಬಟ್ ಮಹಿಳೆಯರ ವಿಚಾರದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರದಲ್ಲೂ ಕೂಡ ವಿರೋಧ ಮಾಡಿದೆ ಅಂತ ಅಂದ್ರೆ ಇದು ಹೇಗೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ? ಮೇಡಮ್, ಕಾಂಗ್ರೆಸ್ ಅಲ್ಲಿ ಏನಕ್ಕೆ ಯಾವ ಉದ್ದೇಶ ಹೇಳಿದ್ದಾರೆ ಅಂದ್ರೆ, ಯಾವಾಗ ಅವರು ಪ್ರಾತಿನಿಧ್ಯ ಕೊಟ್ಟಾಗ ಅವ್ರ ಹೆಣ್ಮಕ್ಳಿಗೆ ಅಂದ್ರೆ ಮೋದಿ ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ, ಅವ್ರು ಮಾಡ್ಬಿಟ್ರೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅನ್ನೋದನ್ನ ಆ ಒಂದು ಉದ್ದೇಶವಾಗಿ ಇವರು ಇವತ್ತಿನ ಮಹಿಳೆಯರಿಗೆ ಅವಮಾನ ಮಾಡಿರೋದು. ಯಾಕಂದ್ರೆ ಬರಬಾರ್ದು, ಮೋದಿ ಹೆಸರು ಮುಂದೆ ಎಲ್ಲೂ ಬರಬಾರ್ದು. ಮೋದಿ ಅವರು ಯಾವಾಗ ಹೆಣ್ಮಕ್ಳು ಮುಂದೆ ತರ್ತಾರೆ ಅನ್ನೋದು ಗೊತ್ತಾಯ್ತಾದ್ಮೇಲೆ ಈ ತರ ಒಂದು ಸಮಸ್ಯೆ ಮಾಡಿದ್ದಾರೆ ಮೇಡಮ್. ಆ ತರ ಮಾಡೋದಕ್ಕೆ ಎಲ್ಲಾ ಹೆಣ್ಮಕ್ಳು ನಾವು ಪ್ರತಿಯೊಂದು ಇಂಡಿಯಾ ಪೂರ್ತಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಹೆಣ್ಮಕ್ಳಿಗೆ ಬಿಲ್ ಪಾಸ್ ಮಾಡಿಸ್ತೀವಿ ಅಂತ ನನ್ನ ದೃಢವಾದ ನಂಬಿಕೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.